ಹಿಂದಿನ ಚರ್ಚೆಯಲ್ಲಿ ನಾವು ಅಷ್ಟಾವಕ್ರ ಗೀತೆ ಹೇಗೆ ಉಳಿದ ಗ್ರಂಥಗಳಿಗಿಂತ ವಿಭಿನ್ನವಾಗಿದೆ ಅನ್ನೋದನ್ನು ಮಹಾಭಾರತ ಗೀತೆಯ ಜೊತೆಗೆ ಹೋಲಿಕೆ ಮಾಡೋದ್ರ ಮೂಲಕ ತಿಳ್ಕೊಂಡಿದ್ವಿ. ಇದ್ರ ಮೂಲಕ ನಮ್ಗೆ ಗೊತ್ತಾಗಿದ್ದೇನು ಅಂತ ಅಂದರೆ, ಅಷ್ಟಾವಕ್ರ ಗೀತೆಯಲ್ಲಿ ಅದರದ್ದೇ ಆದ ಒಂದು ವೈಶಿಷ್ಟ್ಯ ಇದೆ, ಅದರದ್ದೇ ಆದ ಒಂದು ವಿಶೇಷ ಇದೆ. ಆ ವಿಶೇಷತೆ ಎಷ್ಟರ ಮಟ್ಟಿಗಿದೆ ಅಂತಂದರೆ, ಅದರ ಸರಿಸಮಕ್ಕೆ ಸುಮಾರು ಯಾವ ಗ್ರಂಥಗಳು ಕೂಡ ನಿಲ್ಲಾರವು. ಆ ಥರದ ಒಂದು ವೈಶಿಷ್ಟ್ಯತೆ ಅಷ್ಟಾವಕ್ರ ಗೀತೆ ಇದೆ. ಇಂದಿನ ಚರ್ಚೆಯಲ್ಲಿ ನಾವು ಅಷ್ಟಾವಕ್ರನ ಬಗ್ಗೆ ಕೆಲವು ಸಂಗತಿಗಳನ್ನು ತಿಳ್ಕೊಳ್ಳೋಣ. ಅಷ್ಟಾವಕ್ರ ಯಾರು, ಆತ ಬೆಳೆದು ಬಂದ ದಾರಿ ಹೇಗೆ, ಇದರ ಬಗ್ಗೆ ಹೆಚ್ಚೇನು ಮಾಹಿತಿ ಲಭ್ಯ ಇಲ್ಲ. ಅವನ ಬಗ್ಗೆ ಮುಖ್ಯವಾಗಿ ನಮಗೆ ಕಂಡು ಬರೋದು ಬರೀ 2 ಘಟನೆಗಳು ಮಾತ್ರ. ಮೊದಲನೇ ಘಟನೆ ಶುರುವಾಗೋದು ಯಾವಾಗ ಅಂತ ಅಂದರೆ, ಅಷ್ಟಾವಕ್ರ ತನ್ನ ತಾಯಿಯ ಗರ್ಭದಲ್ಲಿದ್ದಾಗ. ಅಷ್ಟಾವಕ್ರನ ತಂದೆ ತುಂಬ ದೊಡ್ಡ ಪಂಡಿತರಾಗಿರ್ತಾರೆ, ತುಂಬ ದೊಡ್ಡ ವಿದ್ವಾಂಸರಾಗಿರ್ತಾರೆ. ದಿನವೂ ಅವ್ರ ಮನೆಯಲ್ಲಿ ವೇದಗಳ ಪಠಣೆ ನಡೀತಾನೆ ಇರುತ್ತೆ. ಹೀಗಿದ್ದಾಗ ಅಷ್ಟಾವಕ್ರ ತನ್ನ ತಾಯಿಯ ಗರ್ಭದಲ್ಲಿದ್ದುಕೊಂಡೇ ದಿನವೂ ಅವ್ರ ಮನೆಯಲ್ಲಿ ನಡೆಯುವ ವೇದಗಳ ಪಠಣೆಯನ್ನು ಕೇಳಿಸ್ಕೊಳ್ತಾ ಇರ್ತಾನೆ. ಹೀಗಿದ್ದಾಗ ಒಂದು ದಿನ ಏನಾಗುತ್ತೆ ಅಂತಂದರೆ, ಅವರ ತಂದೆ ದಿನ ಥರನೇ ಅವತ್ತು ಕೂಡ ವೇದಗಳ ಪಠಣೆ ಮಾಡ್ತಾನೆ ಇರ್ತಾರೆ. ಅಷ್ಟಾವಕ್ರ ಅದನ್ನು ಕೇಳಿಸ್ಕೊಳ್ತಾನೆ ಇರ್ತಾನೆ. ಆದರೆ ಆಕಸ್ಮಿಕವಾಗಿ ಅಷ್ಟಾವಕ್ರ ತನ್ನ ತಾಯಿಯ ಗರ್ಭದಿಂದನೇ ಮಾತಾಡಲಿಕ್ಕೆ ಶುರು ಮಾಡಿ. ಈ ಕಥೆಯನ್ನು ಕೇಳಿದ ಪ್ರತಿಯೊಬ್ಬನಿಗೂ ಅನಿಸುತ್ತೆ, ಇದು ಹೇಗೆ ಸಾಧ್ಯ? ಗರ್ಭದಲ್ಲಿರೋ ಮಗು ಹೇಗೆ ಮಾತಾಡುತ್ತೆ? ಈ ಶಾಪಾಲ ನಿಜವಾಗ್ಲೂ ಕೆಲಸ ಮಾಡುತ್ತಾ ಅಂತ. ಆದರೆ ನಿಜವಾದ ವಿಷಯ ಇದಲ್ಲ. ನಾವು ಈ ಥರ ಇತಿಹಾಸದ ಪುಟಗಳಲ್ಲಿ ಆ ವ್ಯಕ್ತಿಗೆ ಏನಾಗಿತ್ತು ಅಂತ ನೋಡ್ಲಿಕ್ಕೆ ಹೋದರೆ ಹೆಚ್ಚಾಗಿ ಪುರಾಣಗಳಲ್ಲಿ ತುಂಬ ಥರದ ವಿಚಿತ್ರವಾದ ಘಟನೆಗಳು ಬರುತ್ತೆ. ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಅವನಿಗೆ ಹೇಗೆ ಶಕ್ತಿ ಬಂತು ಅಂತನೋ, ಅಥವಾ ಅವನ ಬಾಲ್ಯದಲ್ಲಿ ಅವನೇನೇನು ಚಮತ್ಕಾರಗಳನ್ನು ಮಾಡ್ದ ಅಂತನೋ ಅಲ್ಲ. ಅವನ ಈ ಕೆಲಸಗಳ ಹಿಂದೆ, ಕಾರ್ಯಗಳ ಹಿಂದೆ ಏನು ಗೂಢಾರ್ಥ ಇತ್ತು ಅನ್ನೋದನ್ನು. ಉದಾಹರಣೆಗೆ ನಮಗೆ ಗೊತ್ತು, ಕೃಷ್ಣ ಗೋವರ್ಧನ ಬೆಟ್ಟನ ತನ್ನ ಕಿರುಬೆರಳಲ್ಲಿ ಎತ್ತಿ ಹಿಡಿದು ತನ್ನ ಊರಿನ ಎಲ್ಲ ಜನರುಗಳಿಗೂ ಒಂದು ಆಶ್ರಯ ಕೊಟ್ಟ ಅಂತ. ಈ ಘಟನೆಯ ಗೂಢಾರ್ಥ ಹೀಗೂ ಇರ್ಬೋದು. ಅಂತಹ ಒಂದು ನೆರೆ ಬಂದಿರತಕ್ಕಂಥ ಸಂದರ್ಭದಲ್ಲಿ, ಅಷ್ಟು ಜೋರಾದ ಮಳೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಕೃಷ್ಣ, ಅಷ್ಟು ಪುಟ್ಟ ಪಾಲಕನಾಗಿರುವ ಕೃಷ್ಣ ಊರಿನ ಎಲ್ಲ ಜನರಿಗೂ ಕೂಡ ಒಂದು ರೀತಿಯ ಬೆಟ್ಟದ ರೀತಿ ಸಹಕಾರವಾಗಿ ನಿಂತ. ಅಷ್ಟು ಪುಟ್ಟ ವಯಸ್ಸಿನಲ್ಲೇ ಅವನು ಎಲ್ಲ ಜನರಿಗೂ ಸಾಂತ್ವನ ಹೇಳ್ದ, ಎಲ್ಲ ಜನರ ಬೆಂಬಲಕ್ಕಾಗಿ ನಿಂತ. ಈ ರೀತಿ ಅರ್ಥ ಮಾಡ್ಕೊಳ್ಬೋದು. ಇನ್ನೊಂದು ಘಟನೆ ನಡೆಯೋದು ಯಾವಾಗ ಅಂದರೆ, ಅಷ್ಟಾವಕ್ರ ಕೇವಲ 12 ವರ್ಷದ ಬಾಲಕನಾಗಿದ್ದಾಗ. ಈ ಸಂದರ್ಭದಲ್ಲಿ ಜನಕ ಮಹಾರಾಜ, ಆ ದೇಶದ ರಾಜ, ತನ್ನ ಆಸ್ಥಾನದಲ್ಲಿ ಒಂದು ವಾಗ್ವಾದ ಸಭೆಯನ್ನು ಏರ್ಪಡಿಸ್ತಾನೆ. ವಾಗ್ವಾದದ ವಿಷಯ ಏನು ಅಂತ ಅಂದರೆ, ಪುರಾಣಗಳು ಮತ್ತು ವೇದಗಳಾಗಿರ್ತವೆ. ಅವನು ಆ ದೇಶದ ಎಲ್ಲ ವಿದ್ವಾಂಸರಿಗೆ, ಪಂಡಿತರಿಗೆ ಆಹ್ವಾನ ಕೊಟ್ಟಿರ್ತಾನೆ ವಾಗ್ವಾದದಲ್ಲಿ ಭಾಗವಹಿಸಲಿಕ್ಕೆ. ಹಾಗೆ ವಾಗ್ವಾದದಲ್ಲಿ ಗೆದ್ದವರಿಗೆ 100 ಹಸುಗಳು, ಬರೀ ಕೇವಲ ಹಸುಗಳಲ್ಲ, ಬಂಗಾರಗಳಿಂದ, ವಜ್ರ ವೈಡೂರ್ಯಗಳಿಂದ ಅಲಂಕೃತವಾಗಿರೋ ಹಸುಗಳನ್ನು ಕಾಣಿಕೆಯಾಗಿ ಕೊಡೋದಾಗಿರುತ್ತೆ. ಸೊ ಎಲ್ಲ ಪಂಡಿತರು ಹಾಗೂ ವಿದ್ವಾಂಸರು ಭಾಗವಹಿಸಿರ್ತಾರೆ. ಹಾಗೆ ಅಷ್ಟಾವಕ್ರನ ತಂದೆ ಕೂಡ. ಅವರು ಚೆನ್ನಾಗಿ ವಾದ ಮಾಡ್ತಾ ಇರ್ತಾರೆ. ಆದರೆ ಒಂದು ಕ್ಷಣದಲ್ಲಿ ಅವರು ಸೋಲನ್ನು ಅನುಭವಿಸ್ಲಿಕ್ಕೆ ಶುರು ಆಗ್ತದೆ. ಅಷ್ಟಾವಕ್ರ ಅರಮನೆಯ ಆಸ್ಥಾನದ ಒಳಗೆ ಪ್ರವೇಶವನ್ನು ಕೊಡ್ತಾನೆ. ಅರಮನೆ ಸುಂದರವಾದ ಹೂಗಳಿಂದ, ಆಭರಣಗಳಿಂದ ಕಂಗೊಳಿಸ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಏನಾಗ್ತಿರುತ್ತೆ ಅಂದರೆ, ಅಷ್ಟಾವಕ್ರನ ತಂದೆ ಆ ಒಂದು ಪಂಡಿತ ವಂದಿನ್ ಅನ್ನುವನ ಮುಂದೆ ಇನ್ನೇನು ಸೋಲುವ ಹಂತದಲ್ಲಿರ್ತಾರೆ, ಇನ್ನೇನು ಸೋತೆ ಬಿಡ್ತಾರೆ ಅನ್ನುವ ಹಂತದಲ್ಲಿರ್ತಾರೆ. ಇಂಥ ಸಂದರ್ಭದಲ್ಲಿ ಅಷ್ಟಾವಕ್ರ ಆಸ್ಥಾನದ ಒಳಗೆ ಬರೋದನ್ನು ನೋಡಿದ ಆ ಎಲ್ಲ ಪಂಡಿತರು, ವಿದ್ವಾಂಸರು ಅಷ್ಟಾವಕ್ರನ ಈ ರೀತಿಯ ಅಂಕುಡೊಂಕಾದ ದೇಹವನ್ನು ನೋಡಿ ಜೋರಾಗಿ ನಗ್ಲಿಕ್ಕೆ ಶುರು ಮಾಡ್ತಾರೆ. ಆ ಒಂದು ರೀತಿಯ ಅಂಕುಡೊಂಕಾದ ದೇಹವನ್ನು ಇಟ್ಕೊಂಡು ಅವನು ಪ್ರತಿಯೊಂದು ಹೆಜ್ಜೆ ಹಾಕೋದು ಸಹ ಅವರಿಗೆ ಒಂಥರ ನಗುವಿನ ವಸ್ತುವಾಗಿರುತ್ತೆ. ಅವನನ್ನು ನೋಡಿ ಟೀಕೆ ಮಾಡ್ತಾ ಜೋರಾಗಿ ನಗ್ತಾರೆ. ಅಷ್ಟಾವಕ್ರ ಅವರೆಲ್ಲರನ್ನೂ ಒಂದ್ಸಲ ನೋಡ್ತಾನೆ. ಕಡೆಗೆ ಅವರತ್ತ ಅವನು ಸಹ ಜೋರಾಗಿ ಕೂಗ್ತಾ ನಗ್ಲಿಕ್ಕೆ ಶುರು ಮಾಡ್ತಾನೆ. ಅವನ ನಗುವನ್ನು ನೋಡಿ ಬಾಕಿಯವರೆಲ್ಲರೂ ನಗೋದನ್ನೇ ನಿಲ್ಲಿಸ್ಬಿಡ್ತಾರೆ. ಆಗ ಜನಕ ಮಹಾರಾಜ ಕೇಳ್ತಾನೆ, ನೀನ್ಯಾಕಪ್ಪ ನಗ್ತಾ ಇದೀಯಾ? ನಗೋ ಥರದಲ್ಲಿ ಏನಾಗಿದೆ ಅಂತ ಕೇಳ್ತಾನೆ ಜನಕ ಮಹಾರಾಜ. ಆಗ ಅಷ್ಟಾವಕ್ರ ಹೇಳ್ತಾನೆ, ಸತ್ಯ ಅಂತ ಅನ್ನೋದು ಈ ಕಟುಕರ ಮಧ್ಯದಲ್ಲಿ, ಈ ಕಟುಕರ ಈ ಸಭೆಯಲ್ಲಿ ನಿರ್ಧಾರವಾಗ್ತಿದೆಯಲ್ಲ, ಇದಕ್ಕಿಂತ ಹಾಸ್ಯಾಸ್ಪದವಾದ ವಿಷಯ ಇದೆಯಾ ಅಂತ ಕೇಳ್ತಾನೆ ಜನಕ ಮಹಾರಾಜನ ಹತ್ರ. ಹಾಗೇನು ಮುಂದುವರೆದು ಹೀಗೂ ಹೇಳ್ತಾನೆ, ಈ ಚರ್ಮಕ್ಕೆ ಆಸೆ ಪಡುವವರು, ಈ ಚರ್ಮದವರು ಈ ಸಭೆಯಲ್ಲಿ ಏನು ಮಾಡ್ತಿದ್ದಾರೆ ಅಂತ ಕೇಳ್ತಾನೆ. ಈ ಮಾತನ್ನು ಕೇಳಿ ಜನಕ ಮಹಾರಾಜನು ಒಳಗೊಂಡಂತೆ ಒಂದು ಸಲ ಇಡೀ ಸಭೆನೇ ಸ್ತಬ್ಧವಾಗಿ ಹೋಗುತ್ತೆ.
ಇಡೀ ಸಭೆ ಮೌನವಾಗಿ ಹೋಗುತ್ತೆ. ಆಗ ಜನಕ ಮಹಾರಾಜ ಕೇಳ್ತಾನೆ, ನಿನ್ನ ಮಾತಿನ ಅರ್ಥ ಏನು ಅಂತ. ಆಗ ಅಷ್ಟಾವಕ್ರ ಹೇಳ್ತಾನೆ, ವಿಷಯ ತುಂಬ ಸರಳವಾಗಿ ಹಾಗೂ ನೇರವಾಗಿದೆ. ಅವರು ಕೇವಲ ನನ್ನ ಚರ್ಮವನ್ನು ನೋಡ್ತಾ ಇದ್ದಾರೆ, ನನ್ನ ದೇಹವನ್ನು ನೋಡ್ತಾ ಇದ್ದಾರೆ, ನನ್ನ ದೇಹದ ಉಬ್ಬು ತಗ್ಗುಗಳನ್ನು ನೋಡಿ ಅವರು ನಿರ್ಣಯಗಳನ್ನು ಕೊಡ್ತಾ ಇದ್ದಾರೆ. ಆದರೆ ಅವರಿಗೆ ನನ್ನನ್ನು ನೋಡೋಕ್ಕಾಗ್ತಿಲ್ಲ. ಕೇವಲ ಒಬ್ಬ ವ್ಯಕ್ತಿಯ ಚರ್ಮವನ್ನು ನೋಡಿ ಆ ಚರ್ಮವನ್ನೇ ಆಧಾರವಾಗಿಟ್ಕೊಂಡು ನಿರ್ಣಯ ಕೊಡುವವರು ಚರ್ಮದವರಲ್ಲದೆ ಮತ್ತೇನು, ಅವರು ಚರ್ಮದವರಷ್ಟೇ ಅಂತ ಹೇಳ್ತಾನೆ. ದೇವಸ್ಥಾನದ ವಿನ್ಯಾಸ ಅಂಕುಡೊಂಕಾಗಿದೆ ಅಂತ ಹೇಳಿ ಆಕಾಶ ಯಾವತ್ತೂ ಅಂಕುಡೊಂಕಾಗಲ್ಲ. ಅದೇ ಒಂದು ಮಡಕೆ ಒಡೆದೋಯ್ತು ಅಂತ ಹೇಳಿ ಆಕಾಶ ಯಾವತ್ತೂ ಒಡೆದೋಗಲ್ಲ. ಹಾಗೆಯೇ ನನ್ನ ದೇಹ ತಿರುಚು ಮುರುಚಾಗಿದೆ, ಇದರ ಅರ್ಥ ನಾನು ತಿರುಚು ಮುರುಚಾಗಿದ್ದೀನಿ ಅಂತ ಅಲ್ಲ. ನಿಮ್ಮ ಒಂದು ನೋಡುವ ಸಾಮರ್ಥ್ಯ ಏನಿದೆ, ನಿಮ್ಮ ದೃಷ್ಟಿಯ ಸಾಮರ್ಥ್ಯ ಏನಿದೆ, ಅದು ನನ್ನ ಚರ್ಮದ ಹಾಗೂ ನನ್ನ ದೇಹದ ಸ್ತರದಲ್ಲಿ ಮಾತ್ರ ಇದೆ. ನೀವು ನನ್ನನ್ನು ನೋಡ್ತಾ ಇಲ್ಲ. ನೀವು ಸರಿಯಾಗಿ ನೋಡಿದ್ರೆ ನನ್ನಷ್ಟು ನೇರವಾಗಿರೋ ವ್ಯಕ್ತಿ ನಿಮಗೆ ಮತ್ತೊಬ್ಬ ಕಾಣಲ್ಲ ಅಂತ ಅಷ್ಟವಕ್ರ ಹೇಳ್ತಾನೆ. ಈ ಮಾತುಗಳನ್ನು ಕೇಳಿದ ಕೂಡಲೇ ಇಡೀ ಸಭೆ ಒಂದು ರೀತಿ ಸ್ತಬ್ಧವಾಗುತ್ತೆ, ಮೌನವಾಗುತ್ತೆ. ಯಾವ ರೀತಿ, ಎಷ್ಟರ ಮಟ್ಟಿಗೆ ಅಂತ ಅಂದರೆ ಸೂಜಿಯ ಮನೆ ಕೆಳಗೆ ತೆಗೆದ್ರೂ ಕೂಡ ಶಬ್ದ ಆಗಬೇಕು, ಆ ಥರ ಪಿನ್ ಡ್ರಾಪ್ ಸೈಲೆನ್ಸ್. ಅಷ್ಟಾವಕ್ರನ ಮಾತುಗಳನ್ನು ಕೇಳಿ ಜನಕ ರಾಜ ತುಂಬ ಇಂಪ್ರೆಸ್ ಆಗ್ತಾನೆ, ತುಂಬ ಖುಷಿ ಪಡ್ತಾನೆ. ಹಾಗೆಯೇ ಅವನಿಗೆ ತನ್ನ ಮೇಲೆ ನಾಚಿಕೆ ಕೂಡ ಆಗುತ್ತೆ. ತಾನೂ ಕೂಡ ಈತನ ದೇಹ ನೋಡಿ ನಕ್ಕವರಲ್ಲಿ ಒಬ್ಬನಾದ್ನಲ್ಲ ಅಂತ. ಆ ದಿನ ಜನಕ ಮಹಾರಾಜ ಏನನ್ನೂ ಹೇಳಲ್ಲ. ಹೀಗೆ ಒಂದೆರಡು ದಿನ ಕಳೆದ ಮೇಲೆ ಜನಕ ಮಹಾರಾಜ ಎಂದಿನಂತೆ ತನ್ನ ಕುದುರೆ ಸವಾರಿ ಹೋಗ್ತಾ ಇರ್ತಾನೆ. ಹೀಗೆ ಅವನು ಅಷ್ಟಾವಕ್ರನನ್ನು ನೋಡ್ತಾನೆ. ಅವನನ್ನು ನೋಡಿದ ಕೂಡಲೇ ಕುದುರೆಯಿಂದ ಎಳೆದು ಅಷ್ಟಾವಕ್ರನ ಕಾಲಿಗೆರಗಿ ಬೀಳ್ತಾನೆ. ಜನಕ ಹೇಳ್ತಾನೆ, ಆ ದಿನ ಎಲ್ಲರ ಮುಂದೆ ನಿನ್ನ ಕಾಲಿಗೆರಗಿ ನಿನಗೆ ಶರಣ ಆಗಲಿಕ್ಕೆ ನನಗೆ ಧೈರ್ಯ ಬರಲಿಲ್ಲ, ಎಲ್ಲರೂ ಇದ್ದರು ಅನ್ನೋ ಕಾರಣಕ್ಕೆ. ಅವತ್ತು ನಾನು ನಿನ್ನ ವಯಸ್ಸನ್ನು ಕೂಡ ನೋಡಲಿಲ್ಲ. ಕೇವಲ 12 ವರ್ಷದವನ ನಿನ್ನ ಜ್ಞಾನ ಏನಿದೆ ಅದು ಅಪಾರವಾಗಿದೆ ಅಂತ ಹೇಳಿ ಅವನು ಅಷ್ಟಾವಕ್ರನ ಕಾಲನ್ನು ಹಿಡಿದುಕೊಂಡು ಸಾಷ್ಟಾಂಗ ನಮಸ್ಕಾರವನ್ನೇ ಹಾಕ್ಬಿಡ್ತಾನೆ. ಈ ಕಥೆಗಳ ಜೊತೆಗೆ ಮತ್ತೊಂದು ಕಥೆಯನ್ನು ಸೇರಿಸ್ಬೋದು ನಾವು. ಅದು ಸ್ವಾಮಿ ವಿವೇಕಾನಂದರ ಒಂದು ಸಣ್ಣ ಕತೆ. ಈ ಕತೆ ಹಾಗೂ ಅಷ್ಟಾವಕ್ರನ ಗೀತೆಗೆ ಯಾವುದೇ ನೇರವಾದ ಸಂಬಂಧ ಇಲ್ಲ ಅಥವಾ ಒಂದು ಲಿಂಕ್ ಅಂತ ಇಲ್ಲ, ಆದರೆ ಒಂದು ಸಣ್ಣ ಕೊಂಡಿ ಇದೆ. ಆದ್ದರಿಂದ ಈ ಕಥೆಯನ್ನು ಸೇರಿಸಬೇಕಾಗುತ್ತೆ. ಸ್ವಾಮಿ ವಿವೇಕಾನಂದರು ಆಗೋದಕ್ಕೂ ಮುಂಚೆ ನರೇಂದ್ರನಾಥ ದತ್ತರಾಗಿರ್ತಾರೆ. ಅವರಿಗೆ ವಿವೇಕಾನಂದ ಅನ್ನೋ ಹೆಸರನ್ನು ಅವರ ಗುರುಗಳಾದ ರಾಮಕೃಷ್ಣ ಪರಮಹಂಸರು ಕೊಡ್ತಾರೆ. ಹಿಂದಿನ ದಿನಗಳಲ್ಲಿ ನರೇಂದ್ರನಾಥ ದತ್ತರು ತುಂಬ ವಾಗ್ವಾದಿಯಾಗಿರ್ತಾರೆ, ತಾರ್ಕಿಕವಾಗಿ ಯೋಚನೆ ಮಾಡೋರಾಗಿರ್ತಾರೆ, ನಾಸ್ತಿಕರಾಗಿರ್ತಾರೆ. ಅವರಿಗೆ ಎಲ್ಲದಕ್ಕೂ ಒಂದು ರೀತಿಯಲ್ಲಿ ಸಾಕ್ಷಿ ಬೇಕು. ಸಾಕ್ಷಿ ಇಲ್ಲದೆ ಅವರು ಯಾವುದನ್ನು ನಂಬೋದಿಲ್ಲ. ಆದರೆ ಜಗತ್ತಿನಲ್ಲಿ ಹಲವಾರು ವಿಷಯಗಳಿವೆ, ಅವುಗಳನ್ನು ಸಾಕ್ಷಿಯನ್ನು ಕೊಡುವುದರ ಮೂಲಕ ಅವುಗಳನ್ನು ಸಾಬೀತುಪಡಿಸ್ಲಿಕ್ಕಾಗೋದಿಲ್ಲ. ಸಾಕ್ಷಿಗಳನ್ನು ಕೊಟ್ಟೆ ಅವುಗಳನ್ನು ಸಾಬೀತುಪಡಿಸಬೇಕು ಅಂತ ಏನಿರೋದಿಲ್ಲ. ಜಗತ್ತಿನಲ್ಲಿ ಎಷ್ಟೋ ವಿಷಯಗಳು ಇರುತ್ತೆ, ಅವುಗಳಿಗೆ ಸಾಕ್ಷಿ ಇರೋದಿಲ್ಲ, ಆದರೆ ಅವುಗಳ ಇರುವಿಕೆ ಸತ್ಯವಾಗಿರುತ್ತೆ. ಉದಾಹರಣೆಗೆ ದೈವತ್ವ ಇರುತ್ತೆ, ಎಲ್ಲರಲ್ಲೂ ಇರುತ್ತೆ, ಎಲ್ಲದರಲ್ಲೂ ಇರುತ್ತೆ. ಆದರೆ ಅದಕ್ಕೆ ನೀವು ಯಾವ ರೀತಿ ಸಾಕ್ಷಿಯನ್ನು ಕೊಡ್ತೀರಾ? ಇನ್ನೊಂದು ಉತ್ತಮ ಉದಾಹರಣೆ ಅಂದರೆ ಸೌಂದರ್ಯ ಇರುತ್ತೆ, ಎಲ್ಲದರಲ್ಲೂ ಇರುತ್ತೆ, ಎಲ್ಲ ಕಡೆ ಇರುತ್ತೆ. ಹೇಳ್ತಾರಲ್ಲ, ಬ್ಯೂಟಿ ಇಸ್ ದ ಐಸ್ ಆಫ್ ದ ಬಿಹೋಲ್ಡರ್ ಅಂತ. ಹಾಗೆ ನೋಡುಗನ ದೃಷ್ಟಿಯಲ್ಲಿ ಯಾವುದೋ ಒಂದು ವಿಷಯ ಸುಂದರವಾಗಿರುತ್ತೆ, ಸುಂದರವಾಗಿರಲ್ಲ. ಈ ರೀತಿ ಇದಕ್ಕೆ ನೀವು ಸಾಕ್ಷಿ ಅಂತ ಏನನ್ನು ಕೊಡ್ತೀರಾ? ಸೊ ಸಾಕ್ಷಿಯಿಂದ ನಾವು ಎಲ್ಲವನ್ನು ಸಾಬೀತು ಮಾಡಲಿಕ್ಕಾಗಲ್ಲ. ಸಾಕ್ಷಿ ಇಲ್ಲದೇ ಇದ್ದರೂ ಸಹ ಕೆಲವೊಂದು ವಿಷಯಗಳು ಇದ್ದೇ ಇರ್ತವೆ, ಅವುಗಳ ಅಸ್ತಿತ್ವ ಇದ್ದೇ ಇರುತ್ತೆ. ಇದಕ್ಕೂ ಮುಂದುವರೆದು ಹೇಳಬೇಕಂತ ಅಂದರೆ ಇದೇ ವಿಷಯದಲ್ಲಿ ಜೂಲಿಯೆಟ್ನ ಸೌಂದರ್ಯವನ್ನು ನೋಡಲಿಕ್ಕೆ ನೀವು ರೋಮಿಯೋ ಆಗಬೇಕು, ಲೈಲಾಳ ಸೌಂದರ್ಯವನ್ನು ನೋಡಲಿಕ್ಕೆ ನೀವು ಮಜನು ಆಗಬೇಕು. ಹಾಗೆಯೇ ಸೂರ್ಯಾಸ್ತದ ಒಂದು ಸೌಂದರ್ಯವನ್ನು ನೋಡಲಿಕ್ಕೆ ನಿಮ್ಮ ಒಳಗಿನ ಆ ಕಲೆಗಾರ, ಆ ಕವಿ ಜಾಗೃತ ಆಗಬೇಕು. ಈ ರೀತಿ ಮತ್ತೆ ಕಥೆಗೆ ಹಿಂದಿರುಗೋದಾದರೆ, ನರೇಂದ್ರನಾಥ ಕೇಳ್ತಾನೆ ರಾಮಕೃಷ್ಣವರ ಹತ್ರ, ನಾನು ಸಾಕ್ಷಿ ಇಲ್ಲದೆ ಯಾವುದನ್ನು ಕೂಡ ನಂಬೋದಿಲ್ಲ. ದೇವರು ಇದ್ದಾನೆ ಅಂತ ಹೇಳೋದಕ್ಕೆ ನೀವು ನನಗೆ ಸಾಕ್ಷಿಗಳನ್ನು ಕೊಡಬಲ್ಲಿರಾ? ಸಾಕ್ಷಿಗಳನ್ನು ಕೊಟ್ಟರೆ ಮಾತ್ರ ನಾನು ನಂಬ್ತೀನಿ ಅಂತ. ರಾಮಕೃಷ್ಣರವರು ಒಂದು ಬಾರಿ ನರೇಂದ್ರನಾಥನನ್ನು ಸರಿಯಾಗಿ ನೋಡ್ತಾರೆ. ಅವರಿಗೆ ಇವನಲ್ಲಿ ಅಪಾರವಾದ ಒಂದು ಚೈತನ್ಯ ಕಾಣುತ್ತೆ, ಅಪಾರವಾದ ತೇಜಸ್ಸು, ಅಪಾರವಾದ ಯೌವನ ಹಾಗೂ ಅಪಾರವಾದ ಒಂದು ಸಾಮರ್ಥ್ಯ ಕಾಣುತ್ತೆ. ಅವರು ಇದನ್ನು ಸಹ ನೋಡ್ತಾರೆ. ಇವನ ಈ ಎಲ್ಲ ಸಾಮರ್ಥ್ಯಗಳು, ಇವನ ಈ ತಾರ್ಕಿಕ ಒಂದು ಯೋಚನೆ ಅನ್ನೋದೇನಿದೆ, ಇದರ ಅಡಿಯಲ್ಲೇ ಮುಚ್ಚೋಗಿದೆ. ಇದು ಜಾಗೃತ ಆದರೆ
ಇವನಿಂದ ಅಪಾರವಾದ ಚಮತ್ಕಾರಗಳು ಅಪಾರವಾದ ಮಹತ್ ಕಾರ್ಯಗಳು ಆಗಬೇಕಾಗಿದೆ ಅಂತ ಹೀಗೆ ಯೋಚನೆ ಮಾಡ್ತಾರೆ. ಕಡೆಗೆ ಮುಂದೆ ಹೇಳ್ತಾರೆ, ಅಲ್ಲೊಂದು ಪುಸ್ತಕ ಇದೆ ಕಣಪ್ಪ, ನನಗೆ ತುಂಬ ವಯಸ್ಸಾಗಿದೆ, ಶಕ್ತಿ ಇಲ್ಲ, ನೋಡ್ಲಿಕ್ಕೆ ಸಹ ಆಗಲ್ಲ, ನೀನು ಆ ಪುಸ್ತಕವನ್ನು ನನಗೆ ಕೇಳೋ ರೀತಿ ಜೋರಾಗಿ ಓದ್ತೀಯಾ ಅಂತ. ನರೇಂದ್ರನಾಥ ಪುಸ್ತಕವನ್ನು ಕೈಗೆತ್ಕೊಳ್ತಾನೆ, ಜೋರಾಗಿ ಓದಲಿಕ್ಕೆ ಶುರು ಮಾಡ್ತಾನೆ. ಆ ಪುಸ್ತಕವೇ ಮಹಾಅಷ್ಟವಕ್ರ ಗೀತ. ಅವನಿಗೆ ಯಾವುದೇ ರೀತಿ ತೊಂದರೆ ಇರಲ್ಲ, ಅವನ ವಿಚಾರಧಾರೆಗಳಿಗೆ ವೈರುಧ್ಯವಾಗಿ ಅದರಲ್ಲಿ ಏನೂ ಇರಲ್ಲ, ಸರಾಗವಾಗಿ ಓದ್ತಾ ಇರ್ತಾನೆ. ಆದರೆ ಅವನು ಒಂದೇ ಸಲ ಗಾಬರಿಗೊಳಗಾಗ್ತಾನೆ, ಒಂದೇ ಸಲ ಆತಂಕಗೊಳಗಾಗ್ತಾನೆ. ಹಾಗೆ ಜೋರಾಗಿ ಕೂಗ್ಬಿಡ್ತಾನೆ, ಅಯ್ಯೋ ನನ್ನ ಹತ್ರ ಆಗಲ್ಲ ಇನ್ನು ಇದಕ್ಕೂ ಮುಂದೆ ಓದಲಿಕ್ಕೆ, ನನ್ನ ಹತ್ರ ಆಗ್ತಿಲ್ಲ ಅಂತ ಹೇಳ್ತಾನೆ. ರಾಮಕೃಷ್ಣ ಅವರು ಹೇಳ್ತಾರೆ, ನಿನಗೇನಾಯಿತು? ಕೇವಲ ಪುಸ್ತಕದ ಪದಗಳಿಂದ ನೀನು ಯಾಕಿಷ್ಟು ಆತಂಕಗೊಳಗಾಗ್ತಾ ಇದೆಯಾ? ಯಾಕಿಷ್ಟು ಗಾಬರಿ ಆಗ್ತಾ ಇದೆಯಾ? ಇದರಲ್ಲಿ ಏನೂ ಇಲ್ಲ. ನನ್ನ ಕಣ್ಣಲ್ಲಿ ಇಲ್ಲದೆ ಇರೋ ತೇಜಸ್ಸು, ನನ್ನಲ್ಲಿ ಇಲ್ಲದೆ ಇರೋ ಶಕ್ತಿ ನಿನ್ನ ಹತ್ರ ಇದೆ. ದಯವಿಟ್ಟು ಈ ಪುಸ್ತಕವನ್ನು ನನಗೋಸ್ಕರ ಜೋರಾಗಿ ಓದ್ತೀಯಾ ಅಂತ. ನರೇಂದ್ರನಾಥ ಓದೋದನ್ನು ಮುಂದುವರಿಸ್ತಾನೆ. ಹೀಗೆ ದೀರ್ಘಕಾಲದ ತನಕ ಮುಂದುವರಿಸ್ತಾನೆ. ಹೀಗೆ ಓದ್ತಾ 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 ಅವನು ಒಂದು ರೀತಿ ದೀರ್ಘವಾದ ಒಂದು ಧ್ಯಾನದಲ್ಲಿ ಕಳೆದೋಗ್ತಾನೆ. ಅಲ್ಲಿ ಅವನು ಮುಳುಗೋಗ್ತಾನೆ. ಧ್ಯಾನದಿಂದ ಹೊರಗೆ ಹೇಳೋದೇ ಇಲ್ಲ. ನರೇಂದ್ರನ ಈ ಆಳವಾದ ಧ್ಯಾನವನ್ನು ನೋಡಿದ ರಾಮಕೃಷ್ಣರಿಗೆ ಅರ್ಥ ಆಗುತ್ತೆ, ನರೇಂದ್ರನಲ್ಲಿ ಒಂದು ರೀತಿಯ ಅಪಾರವಾದ ಧ್ಯಾನದ ಸಂಕಲ್ಪ ಇದೆ, ಅಪಾರವಾದ ಯೌವನದ ಶಕ್ತಿ ಇದೆ. ಇದು ಹೇಗಿದೆ ಅಂತ ಅಂದರೆ, ಸಾಮಾನ್ಯ ವ್ಯಕ್ತಿಯಾಗಿದ್ದ ಸಿದ್ಧಾರ್ಥನ ಜೀವನದಲ್ಲಿ ಹೇಗೆ ಬುದ್ಧತ್ವ ಹಾಗೂ ಬೋಧಿಸತ್ವ ಆಗಮನ ಆಗೋದ್ರಲ್ಲಿತ್ತೋ ಆ ರೀತಿ ಇದೆ ಅಂತ. ಆದರೆ ಒಂದು ಪ್ರಶ್ನೆ, ಏಕೆ ರಾಮಕೃಷ್ಣರು ನರೇಂದ್ರನಿಗೆ ಅಷ್ಟಾವಕ್ರ ಗೀತೆಯನ್ನು ಜೋರಾಗಿ ಓದಲಿಕ್ಕೆ ಹೇಳಿದ್ರು? ಯಾಕಂದರೆ ನರೇಂದ್ರನಾಥ ಸಾಕ್ಷಿಯನ್ನು ಕೇಳ್ತಿದ್ದ, ಸತ್ಯವನ್ನು ಕೇಳ್ತಿದ್ದ. ಅವನು ಕೇಳಿದ ಆ ಸಾಕ್ಷಿ ಸತ್ಯ ಅಷ್ಟಾವಕ್ರ ಗೀತೆನೇ ಆಗಿತ್ತು. ಅಷ್ಟಾವಕ್ರ ಗೀತೆಗಿಂತ ನೇರವಾದ, ಹರಿತವಾದ ಹಾಗೂ ಸ್ಫಟಿಕದಂಥ ಮತ್ತೊಂದು ಸತ್ಯ ಮತ್ತೆಲ್ಲೂ ಹುಡುಕ್ಲಿಕ್ಕೆ ಸಾಧ್ಯನೇ ಇಲ್ಲವಾಗಿತ್ತು. ಅದಕ್ಕೆ ಅವರು ಸತ್ಯವನ್ನು, ಅವನಿಗೆ ಬೇಕಾಗಿರೋ ಸಾಕ್ಷಿಯನ್ನು ಅವನ ಬಾಯಿಂದಲೇ ಜೋರಾಗಿ ಹೇಳಿಸ್ತಾರೆ. ಅಷ್ಟಾವಕ್ರ ಗೀತೆಯೇ ಹಾಗೆ, ಹಾಗೂ ಅಲ್ಲಿನ ಪದಗಳೇ ಹಾಗೆ. ಒಂದು ವೇಳೆ ಆ ಪದಗಳು ನಿಮ್ಮನ್ನು ಭೇದಿಸ್ತಾ ಇದೆ ಅಂತ ನಿಮ್ಗನಿಸ್ತು ಅಂತ ಅಂದರೆ, ಇದರ ಅರ್ಥ ನಿಮ್ಮಲ್ಲಿ ಅಡಗಿರುವ ಆ ಸುಪ್ತ ಪ್ರಜ್ಞೆಯನ್ನು ಅಷ್ಟಾವಕ್ರ ಗೀತೆ ಎಚ್ಚರಿಸ್ತಾ ಇದೆ ಅಂತ ಅರ್ಥ. ನಿಮ್ಮಲ್ಲಿ ಮಲಕ್ಕೊಂಡಿರುವ ಆ ಒಂದು ಅಂತರಾತ್ಮ ಅನ್ನೋದೇನಿರುತ್ತಲ್ಲ, ಅದನ್ನು ಎಚ್ಚರಿಸ್ತಾ ಇದೆ ಅಂತ ಅರ್ಥ ಅಷ್ಟಾವಕ್ರ ಗೀತ. ಇಲ್ಲಿನ ಪ್ರತಿಪದಗಳೇ ಹಾಗೆ. ಇವುಗಳಿಂದ ಒಂದು ರೀತಿ ಥ್ರಿಲ್ ಅಂತ ಅಂತೀವಲ್ಲ, ಅದು ಸಿಗುತ್ತೆ. ಇಲ್ಲಿನ ಪದಗಳು, ಇಲ್ಲಿನ ಸಾರಾಂಶಗಳು ಒಂದು ರೀತಿ ಓದುವಾತನನ್ನು ಶಾಕ್ಗೆ ತಗೊಂಡು ಹೋಗುತ್ತೆ. ಇಲ್ಲಿನ ಪದಗಳು, ಇಲ್ಲಿನ ವಾಕ್ಯಗಳು ಪೂರ್ಣ ಅಷ್ಟಾವಕ್ರ ಗೀತೆಯ ಒಂದು ರೀತಿಯ ರೆವಲ್ಯೂಷನ್ ಅಂತ ಹೇಳ್ಬೋದು. ಒಂದು ಸಲ ಇದಕ್ಕೆ ಒಳಗಾದ, ಇದರ ಒಂದು ಇಂಪ್ಯಾಕ್ಟ್ಗೆ ಒಳಗಾದ ವ್ಯಕ್ತಿ, ಇದರ ಒಂದು ರೆವಲ್ಯೂಷನ್ಗೆ ಒಳಗಾದ ವ್ಯಕ್ತಿ ಅದರಿಂದ ಹೊರಗೆ ಬರೋಕ್ಕಾಗೋದಿಲ್ಲ. ಈ ಚರ್ಚೆ ಕೇವಲ ಅಷ್ಟಾವಕ್ರನ ಹಿಂದಿನ ಸಣ್ಣ ಪುಟ್ಟ ಕಥೆಗಳ ಮೇಲೆ ಹಾಗೂ ಆ ಕಥೆಗಳ ಕೊಂಡಿಯ ಮೇಲೆ ಆಗಿತ್ತು. ಮುಂದಿನ ಚರ್ಚೆಯಲ್ಲಿ ಅಷ್ಟಾವಕ್ರದ ಮೊದಲನೇ ಒಂದು ಸೂತ್ರವನ್ನು ಆರಂಭ ಮಾಡೋಣ.